ಹರೇ ಕೃಷ್ಣ. ನಮಸ್ಕಾರ ಫ್ರೆಂಡ್ಸ್, ಸ್ಪಿರಿಚುವಲ್ ವರ್ಲ್ಡ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದು ಮಂತ್ರವನ್ನು ಹೇಳ್ತಾ ಇದ್ದೇನೆ. ಇದು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಸಹಾಯಕ ಮಾಡುವಂಥ ಒಂದು ಅದ್ಭುತವಾದ ಮಂತ್ರ ಆಗಿದೆ. ಅಂದರೆ ಕೆಲವೊಂದು ಸಲ ಆರ್ಥಿಕ ಸ್ಥಿತಿಗೆ ಒಂದು ಮಂತ್ರ ಹೇಳ್ತಾ ಕೂತ್ಕೊಳ್ಳೋದಿರ್ಬೋದು, ಕೆಲವೊಂದು ಸಲ ಅನಾರೋಗ್ಯಕರ ಸಿಚುವೇಶನ್ ಇದ್ದಾಗ ಆವಾಗ ಹೇಳೋದೊಂದು ಮಂತ್ರ ಇದ್ದಿರುತ್ತೆ. ಕೆಲವೊಂದು ಸಲ ಮನೆಯಲ್ಲಿ ಕಿರಿಕಿರಿ, ಜಗಳ, ಕ್ಲೇಶಗಳ ಒಂದು ವಾತಾವರಣ ಇದ್ದಾಗ ಅದಕ್ಕೊಂದು ಮಂತ್ರ ಹೇಳ್ಕೊಳ್ಳೋದು ಹೀಗಿದ್ದಿರುತ್ತೆ. ಆದರೆ ಇವತ್ತು ಹೇಳ್ತಾ ಇರೋ ಈ ಒಂದು ಮಂತ್ರವನ್ನು ಪ್ರತಿದಿನವೂ ಕೂಡ ಹೇಳ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂಥದ್ದು. ಅಂದರೆ ತುಂಬ ಅದ್ಭುತಕಾರಿಯಾದಂಥ ಮಂತ್ರ ಇದು. ಆ್ಯಕ್ಚುಲಿ ನಾಳೆಯಿಂದ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ನಾಳೆ ಜನ್ಮಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ಲ, ನಾಳೆಯಿಂದ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಹರಿಯ ಸ್ಮರಣೆಗೆ ಅಂಥ ದಿನ ಇಂಥ ದಿನವೇ ಆಗಬೇಕು ಅಂತ ಇಲ್ಲ, ಸಮಯನೂ ಕೂಡ ಅದೇ ಆಗಬೇಕು ಇದೇ ಆಗಬೇಕು ಅಂಥದ್ದೇನೂ ಇಲ್ಲ. ಅದನ್ನು ಯಾರು ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಯಾವಾಗ ಬೇಕಾದ್ರೂ ಪ್ರಾರಂಭ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಹೇಳ್ಕೊಬೋದು. ಅಂದರೆ ಕೂತಲ್ಲಿ, ನಿಂತಲ್ಲಿ, ಮಲಗದಲ್ಲಿ ಎಷ್ಟೊತ್ತು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಳ್ಕೊಳ್ಬೋದು. ಅಂದರೆ ಅದರ ಪ್ರಭಾವ ಕೂಡ ಅಷ್ಟೇ ಚಮತ್ಕಾರಿಯಾಗಿದ್ದಿರುತ್ತೆ. ಅದನ್ನು ಹೇಳ್ಕೊಳ್ಳೋದು ಅಷ್ಟೇ. ಜೊತೆಗೆ ನಮ್ಮ ಒಂದು ಪ್ರಾಬ್ಲಮ್ಮಿಂದ ಒಂದು ಮುಕ್ತಿ ಕೊಡುತ್ತದೆ ಅಂತ ಕೇಳ್ಕೊಬೋದು. ಇಲ್ಲ ಹಾಗೆ ಹೇಳ್ತಾ ಇದ್ರೂ ಕೂಡ ಅವನಿಗೆ ಗೊತ್ತು ನಮಗೇನು ಬೇಕು ಏನು ಬೇಡ ಎಲ್ಲನೂ ಗೊತ್ತು ಇರುತ್ತೆ. ಆತ ಅದರಿಂದ ನಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತಾರೆ ಭಗವಂತ. ಮಂತ್ರ ಹೀಗಿದೆ: ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾರು ಬೇಕಾದ್ರೂ ಎಷ್ಟು ಸಲ ಬೇಕಾದ್ರೂ ಹೇಳ್ಕೊಳ್ಬೋದು, ಯಾವುದೇ ರೀತಿಯ ಸಿಚುವೇಷನಲ್ಲಿ ಸಿಕ್ಕಾಕೊಂಡಾಗ. ಅಂದರೆ ಕೆಲವೊಂದು ಸಲ ಈ ಸಂಕಟಗಳು ಹೇಳಿ ಕೇಳಿ ಬರಲ್ಲ, ಅದು ಆಕಸ್ಮಿಕ ಬಂದುಬಿಡತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಇದನ್ನು ಹೇಳ್ಕೊಳ್ಬೋದು. ಯಥೇಚ್ಛವಾಗಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಕೆಲವೊಂದು ಸಲ ಅನಾರೋಗ್ಯಕರ ಸಿಚುವೇಷನ್ನಲ್ಲಿ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಇರುತ್ತೆ. 108 ಸತಿ ನಾನು ಹೇಳಿಬಿಟ್ಟೆ ಅಂತೇಳಂದರೆ ಅದಾಗೋಗ್ಬಿಡುತ್ತೆ ಅಂತಲ್ಲ. ಅದೊಂದು ಸ್ವಲ್ಪ ಕಂಟಿನ್ಯೂಸ್ಲಿ ಒಂದಷ್ಟು ಅದನ್ನು ಹೇಳ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಕೆಟ್ಟ ಕರ್ಮಗಳು ಕಳ್ದಂಗೆ ಏನಾಗುತ್ತೆ, ಆ ಒಂದು ಪ್ರಾಬ್ಲಮ್ಮಿಂದ ನಾವು ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ಮಂತ್ರ ನಾಮಸ್ಮರಣೆ ಅನ್ನೋದ್ರಲ್ಲೆಲ್ಲ ತುಂಬ ಒಂದು ಶಕ್ತಿ ಇದೆ. ಇದನ್ನೆಲ್ಲ ಮಾಡೋರಿಗೆ ಅದು ಗೊತ್ತಾಗತ್ತೆ. ಸೊ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಮಾಡಿ ನೋಡಿ. ಅದರಲ್ಲಿಯೂ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನಾಳೆಯಿಂದ ಇದನ್ನು ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ನೋಡಿ. ಅಂದರೆ ಈ ಒಂದು ಪ್ರಾಬ್ಲಮಲ್ಲಿ ಬಳಲ್ತಾ ಇರುವವರು ಖಂಡಿತವಾಗಿ ಅದೊಂದು ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.